ಸಾವು ಅಂತಂದ್ರೆ ಏನು? ಸತ್ತ ಮೇಲೆ ಎಲ್ಲಿ ಹೋಗ್ತೀಯ? ನೋಡಿ, ನಮ್ಮ ಜೊತೆ ಬರೋದು ಈ ಪುಣ್ಯ ಪಾಪ ಇವೆರಡೆ. ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳು ನಮಗ್ ಕೊಟ್ಟಿರುವಂತ ಒಂದು ವೇದ ವಾಕ್ಯ ಸರ್ವೇ ಜನಾಃ ಸುಖಿನೋ ಭವಂತು. ಅತ್ಯದ್ಭುತವಾದಂತಹ ದೇಶದಲ್ಲಿ, ಅತ್ಯದ್ಭುತವಾದಂತಹ ವಿಚಾರದಲ್ಲಿ ನಾವು ಹುಟ್ಟಿರೋದು ನಮ್ದೆಷ್ಟೋ ಜನ್ಮದ ಒಂದು ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ ಸರ್. ಸೊ ನಾವು ಒಂದು ರೈಸ್ ಮಿಲ್ಲು ಚೆನ್ನಾಗಿ ಆಗ್ತಾ ಇದ್ದಾಗ ಪಕ್ಕದಲ್ಲಿ ಅವರು ಸರ್ ಬೇಕಾದ್ರೆ ಇದು ನಾವು ಕೊಡ್ತೀವಿ, ನೀವು ತಗೊಳಂಗಿದ್ರೆ ತಗೊಳ್ಳಿ ಅಂತಂದ್ರು. ಆಯಿತು ಸರ್ ಅಂತಂದ್ಬಿಟ್ಟು ಜಸ್ಟ್ ಅಟ್ಯಾಚ್ಡೆ ಅದು ಜಾಗ ತಗೊಂಡಾದ ಮೇಲೆ ನಾನು ನಮ್ಮ ಮನೆಯವರು ಮಾತಾಡ್ಕೊಂಡ್ವಿ. ನಮಗೇನು ಇರಲಿಲ್ಲ ರೀ, ಇವಾಗ ಭಗವಂತ ದಯದಿಂದ ನಾವು ಕೋಟ್ಯಾಂತರ ರೂಪಾಯಿ ದುಡಿತಾ ಇದ್ದೀವಿ, ನಮ್ಮ ಜೀವನಕ್ಕೆ ಇನ್ನೆಷ್ಟು ಬೇಕು? ಈ ಮಿಲ್ ಹಾಕಿ ಇದ್ರಲ್ಲಿ ಬರೋ ಅಂತಹ ಆದಾಯವನ್ನು ಏನು ಮಾಡೋದು? ಈ ಪ್ರಶ್ನೆ ಬಂತು. ಆಗ ನಾವಿಬ್ರು ಸಂಕಲ್ಪ ಮಾಡಿದ್ವು, ನಮ್ಮ ಈ ಹೊಸ ಮಿಲ್ಲಲ್ಲಿ ಎಷ್ಟು ಕೋಟಿ ಆದಾಯ ಬಂದ್ರೂ ಸಹ ಅದು ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ ಅದನ್ನು ಸದ್ವಿನಿಯೋಗ ಮಾಡೋಣ ಅಂತ ನಾವು ಸಂಕಲ್ಪವನ್ನು ಮಾಡಿ ನಾವು ಭೂಮಿ ಪೂಜೆಯನ್ನು ನಾವು ಮಾಡಿದ್ವು. ದೇವರ ದಯದಿಂದ ಅದು ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಕ್ವಾಲಿಟಿಗಳು ಬಂತು, ಅಕ್ಕಿ ಡಿಮ್ಯಾಂಡ್ ಬಂತು. ಬರೇ ಬೆಂಗಳೂರು ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಓವರ್ ಇಂಡಿಯಾ, ಇವನ್ ಬೇರೆ ಬೇರೆ ಕಂಟ್ರೀಸ್ಗಳೂ ಸಹ ನಾವು ಎಕ್ಸ್ಪೋರ್ಟು ಮಾಡ್ತಾ ಬಂದ್ವು. ಇದರ ಜೊತೆಯಲ್ಲಿ ನಮ್ಮ ಒಬ್ಬ ಗುರುಗಳು, ನಾವು ಖಂಡಿತವಾಗ್ಲೂ ಪ್ರತಿ ದಿವಸ ನಾವು ಅವರ ಸ್ಮರಣೆಯನ್ನು ಮಾಡ್ಕೊಂತೀವಿ. ಅವರು ಕಂಪ್ಲೀಟ್ ಜೀವನ ಅಂದ್ರೆ ಏನು, ಹುಟ್ಟೋದಕ್ಕೆ ನಾವು ಮೊದಲು ನೀನು ಎಲ್ಲಿದ್ದೆ, ಯಾಕೆ ಈ ಡಿಫ್ರೆನ್ಶಿಯೇಟು ಎಲ್ಲನೂ ಸಹ ಈ ಒಂದು ಸಮಾಜದಲ್ಲಿ ಅಥವಾ ಪ್ರಪಂಚದಲ್ಲಿ ಯಾಕೆ ಹುಡ್ತಾರೆ? ಸಾವು ಅಂತಂದ್ರೆ ಏನು? ಸತ್ತ ಮೇಲೆ ಎಲ್ಲಿ ಹೋಗ್ತೀಯ? ಈ ಹುಟ್ಟು ಮತ್ತೆ ಈ ಸಾವು ಈ ಒಂದು ಅಂತರದಲ್ಲಿ ಏನು ನಾವು ಸಾಧನೆಯನ್ನ ಮಾಡಬೇಕು ಅನ್ನೋದನ್ನ ವರ್ಷಾಂತರಗಟ್ಲೆ ನಾವು ಚರ್ಚೆ ಮಾಡ್ತಾ ಇದ್ವು. ಬೆಳಗಿನ ಜಾವ 3:30-4 ಗಂಟೆಗೆ ನಾವು ದೊಡ್ಡ ಫೀಲ್ಡಲ್ಲಿ ವಾಕಿಂಗ್ ಸ್ಟಾರ್ಟ್ ಮಾಡಿ ವಾಕಿಂಗ್ ಜೊತೆ ನಾವು ಡಿಸ್ಕಷನ್ ಮಾಡ್ತಿದ್ವಿ. 7:30-8 ಗಂಟೆ ತನಕನೂ ಸಹ ನಾವು ಡಿಸ್ಕಷನ್ ಮಾಡ್ತಿದ್ವಿ. ಅವ್ರು ನಮಗೆ ಒಳ್ಳೆ ಚಡಿ ಏಟ್ ಹೊಡೆದಂಗೆ ಹೇಳ್ತಿದ್ರು, ಇದು ಜೀವನ, ಇದು ಜೀವನ, ಇದು ಜೀವನ. ಕರ್ಮ ಸಿದ್ಧಾಂತ, ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಮಾಡಿದ್ದನ್ನು ಮಾರಾಯ. ಈ ವಿಚಾರ ನಮಗೆ ಒಂದು ಕರಗತ ಆಗ್ಬಿಡ್ತು. ನಮಗೆ ಹೆಂಗೆ ಅಂತಂತಂದ್ರೆ, ಹುಟ್ಟು ನಮ್ಮ ಕೈಯಲ್ಲಿಲ್ಲ, ಸಾವನು ಸಹ ನಮ್ಮ ಕೈಯಲ್ಲಿಲ್ಲ. ಆದರೆ ಒಂದು ಸೂಪರ್ ನ್ಯಾಚುರಲ್ ಪವರ್, ಒಂದು ಅದಕ್ಕೆ ದೇವರು ಅಂತೀವಿ, ಭಗವಂತ ಅಂತೀವಿ. ಒಂದು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಒಂದು ಮಗುನ ಹುಟ್ಟಿಸ್ತಾನೆ. ಅವನು 100 ಕೋಟಿ ಅಲ್ಲ 1000 ಕೋಟಿ ವಾರಸದಾರನಾಗ್ತಾನೆ. ಅವನೇನು ಕಷ್ಟಪಟ್ಟಿದ್ದ? ಇನ್ನೊಬ್ಬ ಒಂದು ದಟ್ಟ ದರಿದ್ರ ಮನೆಯಲ್ಲಿ ಹುಟ್ಟುತ್ತಾನೆ. ಅವನು ಹೊತ್ತು ಊಟಕ್ಕೂ ಗತಿ ಇರೋದಿಲ್ಲ. ಇಲ್ಲಿ ಹುಟ್ಟಿಸಿರೋಂಥ ಒಂದು ಶಕ್ತಿ, ಇವನು ಸಹ ಶ್ರೀಮಂತರ ಮನೇಲಿ ಹುಟ್ಟಿಸಿದ್ದು ಅವನೇ, ಬಡವ್ರ ಮನೆಯಲ್ಲಿ ಹುಟ್ಟಿಸಿದ್ದು ಅವನೇ. ಇವರು ಮಕ್ಕಳಿದ್ದಂಗೆ, ಆತ ತಂದೆ ಇದ್ದಂಗೆ. ಅಕಸ್ಮಾತ್ ಅವರೇ ಒಂದು ಕ್ವಶನ್ ಕೇಳ್ತಾರೆ ಅಂತ ಇಟ್ಕೊಳ್ಳಿ,
ಆ ದೇವ್ರಿಗೆ, ಏನಪ್ಪ ನೀನೇ ನಮ್ಮ ತಂದೆ, ಅವನ್ ಯಾಕೆ ಅಲ್ಲಿ ಶ್ರೀಮಂತರ ಮನೇಲಿ ಹುಟ್ಟಿಸ್ದೆ, ನನ್ನ ಯಾಕೆ ಇಲ್ಲಿ ಬಡವ್ರ ಮನೇಲಿ ಹುಟ್ಟಿಸ್ದೆ ಅಂತ ಏನನ್ನ ಪ್ರಶ್ನೆ ಕೇಳಿದೆ ಅಂತಂದ್ರೆ ದೇವ್ರು ಹೇಳ್ತಾನೆ, ವೆರಿ ಗುಡ್ ಕ್ವಶನ್ ಅಯ್ಯ. ಯಾವ ತರ ಅಂತಂತಂದ್ರೆ, ಅವನ್ ಯಾಕೆ ಆ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದಾನೆ ಅಂತಂತಂದ್ರೆ ಅವನು ಹಿಂದಿನ ಜನ್ಮದು ಅವನು ಏನೇನು ಮಾಡಿದಾನೆ ಅವೆಲ್ಲನೂ ಸಹ ತೋರಿಸ್ತಾನೆ. ಸೊ ಬೇರೆಯವ್ರಿಗೆ ಅವನು ಸೇವೆಯನ್ನ ಮಾಡಿ, ಒಳ್ಳೆಯದನ್ನ ಮಾಡಿ, ಸಂತೋಷವನ್ನ ಕೊಡ್ತಾ ಹೋಗಿದ್ದಾನೆ. ಆ ಸಂತೋಷವನ್ನ ಅನುಭವಿಸೋದಕ್ಕೆ ಅವನಿಗೆ ಈ ಒಂದು ವ್ಯವಸ್ಥೆಯನ್ನ ನಾನು ಮಾಡಿದ್ದೀನಿ. ಹಾಗಾದ್ರೆ ಇವನು ಕೇಳ್ತೇನೆ, ನನ್ನ ಯಾಕೆ ಈ ದಟ್ಟದರಿದ್ರ ಮನೆಯಲ್ಲಿ ಹುಟ್ಟಿಸಿದೀಯ ಅಂದರೆ, ನಿಂದು ಹಿಂದಿನ ಜನ್ಮದ್ದು ಫಿಲಮ್ ನೋಡು. ಬೇರೆಯವ್ರಿಗೆ ಎಷ್ಟು ನೋವನ್ನು ಕೊಟ್ಟಿದೀಯಾ, ಎಷ್ಟು ಮೋಸವನ್ನು ಮಾಡಿದೀಯಾ, ಎಷ್ಟು ದುಃಖವನ್ನು ಕೊಟ್ಟಿದೀಯಾ. ಆ ದುಃಖವನ್ನು ಅನುಭವಿಸೋದಕ್ಕೆ ನಿನ್ಗೆ ಎಲ್ಲಿ ಬೇಕೋ ಅಲ್ಲಿ ನಿನ್ನ ನಾನು ಹುಟ್ಟಿಸಿದ್ದೀನಿ. ಸೊ ದೇವರು ಹೇಳ್ತಾನೆ, ಇದ್ರಲ್ಲಿ ನಂದೇನ ತಪ್ಪೈತಾ. ಈ ಥರ ಹೇಳ್ತಾ ಇದ್ದಾಗ ಒಬ್ರೊಂದು ಒಳ್ಳೆ ಕ್ವಶನ್ ಕೇಳಿದ್ರು, ಸರ್ ನೀವು ಹೇಳಕ್ಕೆ ಭಾಳ ಚೆನ್ನಾಗೈತೆ, ಕೇಳಕ್ಕೂ ತುಂಬ ಚೆನ್ನಾಗೈತೆ, ಆದರೆ ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತಂದ್ರು. ಹೆಂಗಪ್ಪ ಅಂತಂತೆ. ಸರಿ, ಇವಾಗ ನಮ್ಮ ಕಣ್ಣು ಮುಂದೆನೆ ಎಷ್ಟೆಷ್ಟು ಮೋಸಗಳು ಮಾಡಿ, ಎಷ್ಟೆಷ್ಟು ಬೇರೆಯವ್ರಿಗೆ ಏನು ಹೇಳಿ ಒಂದು ನೋವನ್ನು ಕೊಡ್ತಾ ಎಷ್ಟು ದುಡ್ಡುಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ದುಡ್ಡುಗಳ ಮೇಲೆ ದುಡ್ಡು ಬರ್ತಾ ಐತೆ, ಶ್ರೀಮಂತರ ಮೇಲೆ ಶ್ರೀಮಂತರಾಗ್ತಾರೆ ಅವರೇ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾನೆ ಅವರೇ. ಇಷ್ಟು ಜನಕ್ಕೆ ನೋವು ಮಾಡಿದ್ರು ಅವ್ನು ಶ್ರೀಮಂತನೇ ಆಗ್ತಾ ಇದ್ದಾನೆ, ಹೆಂಗೆ ಸರ್ ಇದು ಅಂತ ಒಂದು ಕ್ವಶನ್ ಕೇಳಿದ್ರು. ಬ್ಯೂಟಿಫುಲ್ ಕ್ವಶನ್ ಸರ್ ಇದು. ಸೊ ನಮ್ಮ ಒಂದು ವೇದ ಉಪನಿಷತ್ತಿನಲ್ಲಿ ಈ ಒಂದು ಜೀವನದ ವಿಚಾರ ಆಗಲಿ, ಆತ್ಮಜ್ಞಾನ ಆಗಲಿ, ಬಹುಶಃ ಇಡೀ ಪ್ರಪಂಚದಲ್ಲಿ ಇಷ್ಟು ಉತ್ಕೃಷ್ಟವಾಗಿ ಯಾರು ಹೇಳೋದಿಲ್ಲ. ನಮ್ಮ ಲೈಫ್ ಅನ್ನೋದು ಜಸ್ಟ್ ಲೈಕ್ ಎ ಬಿಸ್ನೆಸ್ ಇದ್ದಂಗೆ, ಮ್ಯಾಥಮೆಟಿಕ್ಸ್ ಇದ್ದಂಗೆ. ಅಥವಾ ಬ್ಯಾಂಕ್, ನಾವೇನ ಬ್ಯಾಂಕ್ಗೆ ಹಣವನ್ನ ಕಟ್ಟಿದ್ರೆ ಡೆಪಾಸಿಟ್ ಆಗ್ತದೆ, ಬ್ಯಾಂಕಿಂದ ನಾವು ಹಣವನ್ನ ನಾವು ಪಡ್ಕೊಂಡೆ ಅದು ವಿತ್ ಟ್ರಾವೆಲ್ಸ್ ಆಗ್ತದೆ, ಮಿಕ್ಕಿರೋ ಬ್ಯಾಲೆನ್ಸ್ ಬರ್ತದೆ. ಈತ ಯಾವುದೋ ಜನ್ಮದಲ್ಲಿ ಪುಣ್ಯವನ್ನ ಮಾಡಿ ಡೆಪಾಸಿಟ್ ಇದೆ ಒಂದು, ಇವತ್ತು ಬೇರೆಯವ್ರಿಗೆ ನೋವನ್ನ ಕೊಟ್ಟು ಪಾಪವನ್ನ ಮಾಡ್ತಾ ಇದ್ದಾನೆ. ಅವನ ಡಿಪಾಸಿಟ್ಟು ಪುಣ್ಯನೋ ಡಿಪಾಸಿಟ್ಟು ವಿತ್ ಟ್ರಾವೆಲ್ಸ್ ಆಗ್ತಾ ಬರ್ತದೆ. ಎಲ್ಲಿವರೆಗೂ ಮಾಡ್ತಾನೆ ಅಂತಂತಂದ್ರೆ ಆ ಡೆಪಾಸಿಟ್ ಇದ್ದು ಅಟ್ಫಾರ್ ಆಗೋ ತನಕ ಅವನೇನ್ ಬೇಕಾದ್ರೂ ಮಾಡ್ತಾನೆ. ಅಂತ ದೊಡ್ಡ ದೊಡ್ಡ ಪ್ರಮಾದ ಮಾಡಿದಾಗ್ಲೂ ಅವನಿಗೇನಾಗಲ್ಲ. ಆದರೆ ಅದು ಅಟ್ಫಾರ್ ಆದ್ಮೇಲೆ ಒಂದು ಚಿಕ್ಕ ಪ್ರಮಾದವನ್ನ ಮಾಡಿದ್ರೆ ಅವನು ಅಧಃಪತನಕ್ಕೆ ಹೋಗಿರೋದು ನಾವು ಕಣ್ಣಾರೆ ಎಷ್ಟೋ ಜನ ಕಂಡಿದ್ವಿ. ಇದು ಟೋಟಲ್ ತಾತ್ಪರ್ಯ ಏನು ಅಂತಂದ್ರೆ, ನಾವು ಎಷ್ಟು ಕೋಟಿನ ದುಡಿ, 100 ಕೋಟಿ ಆಗಲಿ, 1000 ಕೋಟಿ ಆಗಲಿ, ಲಕ್ಷ ಕೋಟಿ ಆಗಲಿ, ಯಾರು ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಹಗಲು ರಾತ್ರಿ ನಾವು ದುಡಿತೀವಲ್ಲ, ಸೊ ನಾವು ದುಡ್ದಾಗ ಹುಟ್ಟಿರೋಂಥ ಒಬ್ಬ ಮನುಷ್ಯ ಒಂದಲ್ಲ ಒಂದು ದಿವಸ ಸಾಯಲೇಬೇಕಲ್ವ. ಸತ್ತಾಗ ನನ್ನ ಜೊತೆ ಹೆಂಡತಿ ಬರ್ತಾಳ, ಗಂಡ ಬರ್ತಾನ, ಮಕ್ಕಳು ಬರ್ತಾರ, ನಾವು ಹಗಲು ರಾತ್ರಿ ಸಂಪಾದನೆ ಮಾಡಿರೋಂಥ ಹಣ ಬರುತ್ತಾ, ಆಸ್ತಿ ಬರುತ್ತಾ, ಅಧಿಕಾರ ಬರುತ್ತಾ. ಸರ್ ನಾವು ಹುಟ್ಟಾಗ್ಲಿಂದ ಸಾಯ ತನಕ ನಮ್ಮ ಜೊತೆನಲ್ಲಿರುವಂಥ ಈ ಶರೀರ ಬರಲ್ಲ, ಅದು ನಮ್ಮ ಜೊತೆ 2 ಬರ್ತದೆ. ಏನು ಅಂತಂದ್ರೆ, ಸೊ ನಾವೇನು ಒಳ್ಳೇದು ಮಾಡ್ತಾ ಬೇರೆಯವ್ರಿಗೆ ಸೇವೆಯನ್ನ ಮಾಡ್ತಾ ಸೊ ಸಂತೋಷವನ್ನ ನಾವು ಕೊಡ್ತಾ ಹೋಗ್ತೀವಲ್ಲ, ಅದು ಪುಣ್ಯ ಅಂತ ಕರಿತೀವಿ. ಬೇರೆಯವ್ರಿಗೆ ಏನು ನೋವನ್ನ, ಮೋಸವನ್ನ, ದುಃಖವನ್ನ ಏನು ಕೊಡ್ತಾ ಹೋಗ್ತೀವೋ ಅದು ಪಾಪ ಅಂತ ಕರಿತೀವಿ. ನೋಡಿ, ನಮ್ಮ ಜೊತೆ ಬರೋದು ಈ ಪುಣ್ಯ ಪಾಪ ಇವೆರಡೆ. ಇದರ ಅನುಸಾರವಾಗಿ ನಮ್ಮ ಮುಂದಿನ ಜನ್ಮಗಳು, ಮುಂದಿನ ಲೋಕಗಳು.
ಸೊ ಇದು ಬಹಳ ಸ್ಪಷ್ಟವಾಗಿ ನಮ್ಮ ಸನಾತನ ಧರ್ಮ ನಮಗೆ ಹೇಳ್ಕೊಟ್ಟಿದೆ ಸರ್. ಸೊ ಇವತ್ತು ಇಡೀ ಪ್ರಪಂಚದಲ್ಲಿರೋರೆಲ್ಲರೂ ಸಹ ಈ ಒಂದು ವಿಚಾರಕ್ಕೆ ಮುಗಿ ಬೀಳ್ತಾರೆ ಸರ್. ಯಾಕೆ ಅಂತಂತಂದ್ರೆ ಸರ್, ನಮ್ಮ ಒಂದು ಸನಾತನ ಧರ್ಮ ಎಷ್ಟು ಉತ್ಕೃಷ್ಟವಾಗಿ ಇದೆ ಅಂತಂತಂದ್ರೆ ಸರ್, ಇವತ್ತು ಇಡೀ ಪ್ರಪಂಚ ಸುಮಾರು ಒಂದು 240 ದೇಶಗಳು, ಸುಮಾರು ಒಂದು 750 ಕೋಟಿ ಜನರು ಇರಬಹುದು. ಪ್ರತಿಯೊಬ್ಬರು ಆಲೋಚನೆ ಮಾಡೋದು ಏನು ಗೊತ್ತಾ ಸರ್, ನಾನು ಚೆನ್ನಾಗಿರ್ಬೇಕು, ನಾನು ಸುಖವಾಗಿರ್ಬೇಕು, ನಾನು ಸಂತೋಷವಾಗಿರ್ಬೇಕು, ನಾನು ಹ್ಯಾಪಿಯಾಗಿರ್ಬೇಕು. ಪ್ರತಿಯೊಬ್ರು ಅಷ್ಟೆ. ಆದರೆ ಅವ್ರು ಸಂತೋಷವಾಗಿದ್ದಾರಾ? ಇಲ್ಲ. ಪ್ರತಿಯೊಬ್ಬರು ಟೆನ್ಷನಲ್ಲಿ ಇದ್ದಾರೆ. ಅವರೆಲ್ಲ ಬಯಸೋದೊಂದೇ ಸರ್, ನಮ್ಮ ಭಾರತ ದೇಶ ಉನ್ನತ ಸ್ಥಾನದಲ್ಲಿ ಇದ್ರೆ, ಅಂದ್ರೆ ಗುರುವಿನ ಸ್ಥಾನದಲ್ಲಿ ಏನಾದ್ರೂ ಸಹ ಇದ್ರೆ, ಇವಾಗ ವಿಶ್ವಗುರು ಭಾರತ ಅಂತ ಹೇಳ್ತೀವಲ್ವ, ಯಾಕೆ ಅಂತಂದ್ರೆ ನಮ್ಮ ಭಾರತ ದೇಶ ವಿಶ್ವಗುರು ಆದರೆ ಇಡೀ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಸುಖ, ಸಂತೋಷ, ಸಮೃದ್ಧಿ, ನೆಮ್ಮದಿ, ಆನಂದವಾಗಿರೋದಕ್ಕೆ ಸಾಧ್ಯ. ಯಾಕೆ ಅಂತಂತಂದ್ರೆ ನಾವು ಆನಂದ ಸಿಗೋದು ನಾವು ಹೊರಗಡೆ ಹುಡುಕ್ತಾ ಇದ್ದೀವಿ, ಔಟರ್ ವರ್ಲ್ಡಲ್ಲಿ ಹುಡುಕ್ತಾ ಇದ್ದೀವಿ, ಖಂಡಿತ ಸಿಗಲ್ಲ. ಆನಂದ ಸಿಗೋದು ಆಧ್ಯಾತ್ಮಿಕದಲ್ಲಿ, ದಟ್ ಈಸ್ ಇನ್ನರ್ ವರ್ಲ್ಡ್. ಆಧ್ಯಾತ್ಮಿಕ ದೇಶ ಭಾರತ ದೇಶ. ನಮ್ಮ ಈ ಒಂದು ಸನಾತನ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳು ನಮಗ್ ಕೊಟ್ಟಿರುವಂತಹ ಒಂದು ವೇದ ವಾಕ್ಯ ಸರ್ವೇ ಜನ ಸುಖಿನೋ ಭವಂತು. ಅಂದ್ರೆ ನಾನು ಚೆನ್ನಾಗಿರ್ಬೇಕು, ಅದೇ ರೀತಿ ನನ್ನ ಮನೆ, ಸಮಾಜ, ರಾಜ್ಯ, ದೇಶ, ಇಡೀ ಪ್ರಪಂಚ ಅಷ್ಟಕ್ಕೆ ಸೀಮಿತ ಆಗಲ್ಲ ಸರ್. ಇಲ್ಲಿರುವಂತಹ ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಸಮುದ್ರ, ಬೆಟ್ಟ, ಪರ್ವತ, ಇಡೀ ಪ್ರಕೃತಿನೇ ಚೆನ್ನಾಗಿರ್ಬೇಕು. ಅಷ್ಟೇ ಅಲ್ಲ ಸರ್, ಇಡೀ ಸೃಷ್ಟಿನೇ ಚೆನ್ನಾಗಿರ್ಬೇಕು ಅಂತ ನಮಗೆ ಗೊತ್ತಿಲ್ದಿರೋನು ಆ ಭಗವಂತನೆಲ್ಲ ಪ್ರಾರ್ಥನೆ ಮಾಡೋ ಅಂತ ಅತ್ಯದ್ಭುತವಾದಂತಹ ದೇಶದಲ್ಲಿ, ಅತ್ಯದ್ಭುತವಾದಂತಹ ವಿಚಾರದಲ್ಲಿ ನಾವು ಹುಟ್ಟಿರೋದು ನಮ್ದೆಷ್ಟೋ ಜನ್ಮದ ಒಂದು ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ ಸರ್.